ಕನ್ನಡದ ನಾನ್ ವೆಜ್ ಹಾಗೆ ಬೋಲ್ಡ್ ಸಿನಿಮಾಗಳ ಬಗ್ಗೆ ಮಾತನಾಡುವಾಗ ಕಾಶಿನಾಥ್ ಅವರ ಹೆಸರಿಲ್ಲದೆ ಇದ್ರೆ ಅದು ಅಪೂರ್ಣವಾಗುತ್ತೆ. ಅನುಭವ ಸಿನಿಮಾ ಆ ಕಾಲಕ್ಕೆ ಒಂದು ಸಂಚಲನವನ್ನ ಮೂಡಿಸಿತ್ತು. ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಕೊಡುತ್ತಲೇ ಅಡಲ್ಟ್ ಕಾಮಿಡಿಯನ್ನ ಹೇಗೆ ತೋರಿಸಬೇಕನ್ನೋದನ್ನ ಕಾಶಿನಾಥ್ ಅವರು ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ರು. ಅದರಂತೆ ಈಗ 2026ರಲ್ಲಿ ನಾನ್ ವೆಜ್ ಅನ್ನೋ ಕನ್ನಡ ಸಿನಿಮಾ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಮಾಡ್ತಾ ಇದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ, ವೆಲ್ಕಮ್ ಬ್ಯಾಕ್ ಟು ಮೂವಿ ಮಾತು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರೋ ಸಿನಿಮಾ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಅದೇ ನಾನ್ ವೆಜ್. ಹೆಸರಲ್ಲೇ ಮಸಾಲೆ ಇದೆ ಅಂದ್ಮೇಲೆ ಸಿನಿಮಾದಲ್ಲಿ ಇನ್ನೆಷ್ಟಿರ್ಬೇಡ. ಬನ್ನಿ ಈ ಸಿನಿಮಾ ಎಷ್ಟು ಖಾರವಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಿನಿಮಾದ ಕತೆ ಶುರು ಆಗೋದು ಮದನ್ ಅನ್ನೋ ಒಂದು ಹುಡುಗನಿಂದ. ಅವನು ತನ್ನ ಹರೆಯದ ವಯಸ್ಸಿನಲ್ಲಿ ಸಹಜವಾಗಿ ಎದುರಾಗುವ ಹಲವು ಬಯಕೆಗಳು ಮತ್ತು ಲೈಂಗಿಕ ಗೊಂದಲಗಳಿಂದ ಸಂಕಷ್ಟಕ್ಕೆ ಸಿಲುಕ್ತಾನೆ. ಶಾಲೆಯಲ್ಲಿ ಒಂದು ಸಣ್ಣ ಮುಜುಗರದ ಘಟನೆ ನಡೆದ ಮೇಲೆ ಅವನು ತನಗಿರೋ ಈ ಅಡಲ್ಟ್ ಕುತೂಹಲಗಳನ್ನ ಹೇಗೆ ತಣಿಸ್ಕೊಳ್ತಾನೆ ಅಂತ ಈ ಸಿನಿಮಾ ತೋರಿಸುತ್ತಾ ಹೋಗುತ್ತೆ. ಅವನ ಸುತ್ತ ಇರೋ ಪಾತ್ರಗಳಂದ್ರೆ ಸಂಜನಾ ಬುರ್ಲಿ ಅವರು, ಅವರ ಹೆಸರು ಅಕ್ಷರ ಅಂತ ಈ ಸಿನಿಮಾದಲ್ಲಿ, ಮತ್ತು ತಂದೆ ಪಾತ್ರದಲ್ಲಿ ಪ್ರಕಾಶ್ ತುಮಿನಾಡು ಅವರು ಅವರ ಪಾತ್ರಕ್ಕೆ ಕಾಮಿಡಿಯ ಮೂಲಕ ಜೀವನ ತುಂಬಿದ್ದಾರೆ. ಮದನ್ ತನ್ನ ಈ ಪಾತ್ರದಲ್ಲಿ ಗೊಂದಲಗಳಿಂದ ಹೊರಬಂದು ಹೇಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾನೆ, ಅವನ ದಾರಿಯಲ್ಲಿ ಎದುರಾಗುವ ಹಾಸ್ಯಮಯ ಘಟನೆಗಳೇ ಈ ನಾನ್ ವೆಜ್ ಸಿನಿಮಾದ ಹೈಲೈಟ್. ಇದೆಲ್ಲ ಸರಿ, ಆದ್ರೆ ಕಥೆಯಲ್ಲಿ ಏನಿದೆ ಅಂತ ಕೇಳಿದ್ರೆ ನವೀನ್ ಡಿ ಪಟೇಲ್ ಅವರ ಮತ್ತು ಪ್ರಕಾಶ್ ತುಮಿನಾಡು ಅವರ ಟೈಮಿಂಗ್ ತುಂಬಾನೇ ಚೆನ್ನಾಗಿತ್ತು. ಕಾಮಿಡಿಯಲ್ಲಿ ಮಂಗಳೂರು ಶೈಲಿಯ ಕನ್ನಡ ಮತ್ತು ತುಳುನಾಡಿನ ಮಿಶ್ರಿತ ಡೈಲಾಗ್ಗಳು ಫುಲ್ ಮಜಾ ಕೊಡುತ್ತೆ. ಇದು UA 16+ ಸರ್ಟಿಫಿಕೇಟ್ ಪಡೆದಂತಹ ಸಿನಿಮಾ. ಹಾಗಾಗಿ ಕೆಲವು ದ್ವಂದ್ವಾರ್ಧ ಮಾತುಗಳು ಹಾಗೆ ಯುವ ಪೀಳಿಗೆ ಇಷ್ಟ ಆಗುವಂತಹ ರೊಮ್ಯಾಂಟಿಕ್ ಸೀನ್ಗಳು ಈ ಸಿನಿಮಾದಲ್ಲಿ ಕಾಣಸಿಗುತ್ತೆ. ಅದರ ಜೊತೆಗೆ ಅಥರ್ವ ಪ್ರಕಾಶ್ ಅವರು ಹೊಸಬರಾದರೂ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿಯಲ್ಲಿ ನಟಿಸಿದಂತಹ ಸಂಜನಾ ಅವರು, ಅವರ ಒಂದು ಪಾತ್ರಕ್ಕೂ ಕೂಡ ಅತಿಯಾಗಿ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಫೆಬ್ರವರಿ 6, 2026ರಂದು ಎಲ್ಲ ಚಿತ್ರಮಂದಿರಗಳಲ್ಲಿ ಈ ನಾನ್ ವೆಜ್ ಸಿನಿಮಾ ರಿಲೀಸ್ ಆಯಿತು. ಕೆ ಸೂರಜ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ. ಹಾಗೆ ಅಥರ್ವ ಪ್ರಕಾಶ್, ಸಂಜನಾ ಬುರ್ಲಿ, ನವೀನ್ ಡಿ ಪಟೇಲ್ ಹಾಗೆ ಪ್ರಕಾಶ್ ತುಳುನಾಡು ಅವರ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ತೆರೆಗೆ ಬಂತು. ನೀವು ಸೋ ಫ್ರಮ್ ಸೋ ನಲ್ಲಿ ನೋಡಿದಂತಹ ಒಂದಿಷ್ಟು ತಾರಾಗಣವನ್ನ ಇಲ್ಲಿ ಕೂಡ ನೋಡಬಹುದಾಗಿದೆ. ಈ ಸಿನಿಮಾದ ಮೇನ್ ಇಂಟೆನ್ಷನ್ ಅಂದ್ರೆ ಕಾಮಿಡಿ ಮತ್ತು ಡ್ರಾಮಾ. ಹಾಗಿದ್ರೆ ಈ ಸಿನಿಮಾ ಎಷ್ಟು ನಗಸ್ತು, ಎಷ್ಟು ಡ್ರಾಮಾಟಿಕ್ ಆಗಿತ್ತು ನೋಡ್ಕೊಂಡ್ ಬರೋಣ ಬನ್ನಿ. ಈ ಸಿನಿಮಾದ ಕತೆ ಸ್ಟಾರ್ಟ್ ಆಗೋದು ನಾಯಕ ಮದನ್ ನಿಂದ. ಮಂಗಳೂರಿನ ಮಧ್ಯಮ ವರ್ಗದ ಕುಟುಂಬದ ಒಬ್ಬ ಹುಡುಗ. ಕಾಲೇಜಿನ ದಿನಗಳಲ್ಲಿ ಎಲ್ರಿಗೂ ಬರುವಂತೆ ಇವನಿಗೂ ಪ್ರೀತಿ, ಪ್ರೇಮ ಮತ್ತು ಆಕರ್ಷಣೆಯ ಬಗ್ಗೆ ಕುತೂಹಲ ಇರುತ್ತೆ. ಆದ್ರೆ ಮನೆಯಲ್ಲಿ ತಂದೆ ಪ್ರಕಾಶ್ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ. ಈ ಭಯದಿಂದಲೇ ಮದನ್ ತನ್ನ ಮನಸ್ಸಿನ ಆಸೆಗಳನ್ನ ಯಾರಿಗೂ ಹೇಳ್ಕೊಳ್ಳಾರ್ದೆ ಒದ್ದಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಒಂದ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮದನ್ ಕಾಲೇಜಿನಲ್ಲಿ ಅಕ್ಷರ ಎಂಬ ಹುಡುಗಿಯನ್ನ ಪ್ರೀತಿಸ್ತಿರ್ತಾನೆ. ಅಕ್ಷರ ತುಂಬಾ ಮುಗ್ಧವಾದಂತಹ ಹುಡುಗಿ. ಅವಳ ಮುಂದೆ ಇಂಪ್ರೆಷನ್ ಮಾಡೋಕೆ ಹೋಗಿ ಮದನ್ ಪದೇ ಪದೇ ಡಬಲ್ ಮೀನಿಂಗ್ ಸಿಚುವೇಶನ್ ಗಳನ್ನ ಎದುರಿಸ್ತಾನೆ. ಒಂದ್ ಕಡೆ ಪ್ರೀತಿಸಿದ ಹುಡುಗಿ, ಇನ್ನೊಂದ್ ಕಡೆ ಮನೆಯ ಸಂಪ್ರದಾಯ. ಇವೆರಡರ ನಡುವೆ ಮದನ್ ಸ್ಯಾಂಡ್ವಿಚ್ ಆಗಿ ಹೋಗ್ತಾನೆ. ಸಿನಿಮಾದ ನಿಜವಾದ ಮಜಾ ಇರೋದೇ ಮದನ್ನ ಗೆಳೆಯರಲ್ಲಿ. ಅಕ್ಷರನ ಒಳಿಸ್ಕೊಳ್ಳೋಕೆ ಅವರು ಕೊಡುವಂತಹ ಐಡಿಯಾಗಳು ಒಂದಕ್ಕಿಂತ ಒಂದು ವಿಚಿತ್ರ ಮತ್ತು ತಮಾಷೆಯಾಗಿತ್ತು. ಈ ಐಡಿಯಾಗಳನ್ನ ಅಪ್ಲೈ ಮಾಡೋಕೆ ಹೋಗಿ ಮದನ್ ಪಡುವಂತಹ ಎಡವಟ್ಟುಗಳು ಇಡೀ ಥಿಯೇಟರ್ ನಲ್ಲಿ ನಕ್ಕು ನಗಿಸುವಂತೆ ಮಾಡುತ್ತೆ. ಹಾಗೆ ಒಂದು ಸಣ್ಣ ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ ಇಡೀ ಕಥೆಯನ್ನೇ ಬದಲಿಸುತ್ತೆ. ಮದನ್ ತನಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಹಗರಣದಲ್ಲಿ ಅಥವಾ ಮುಜುಗರದ ಸನ್ನಿವೇಶದಲ್ಲಿ ಲಾಕ್ ಆಗ್ತಾನೆ. ಸಮಾಜ ಅವನನ್ನ ನೋಡುವ ರೀತಿ ಬದಲಾಗುತ್ತೆ. ಅಂತಿಮವಾಗಿ ಈ ನಾನ್ ವೆಜ್ ಎಂಬ ಹಣೆಪಟ್ಟಿಯಿಂದ ಮದನ್ ಹೇಗೆ ಎದುರಾಗ್ತಾನೆ, ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ತಾನ ಎಂಬುದು ಈ ಸಿನಿಮಾದ ಟ್ವಿಸ್ಟ್ ಆಗಿದೆ. ಹಾಗೆ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಾದ್ರೆ, ಸಿನಿಮಾದಲ್ಲಿ ನನಗೆ ನವೀನ್ ಡಿ ಪಟೇಲ್ ಅವರ ಕಾಮಿಡಿ ಮತ್ತು ಅವರ ಟೈಮಿಂಗ್ ತುಂಬಾನೇ ಇಷ್ಟ ಆಯಿತು. ಕೆಲವು ಸೀನ್ಗಳಲ್ಲಿ ಬರುವಂತಹ ಡಬಲ್ ಮೀನಿಂಗ್ ಡೈಲಾಗ್ಗಳು ನಮ್ಮನ್ನ ನಗಿಸೋದ್ರಲ್ಲಿ ಸಾಟಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ಹೆಸರಿಗೆ ತಕ್ಕಂತೆ ಸಿನಿಮಾದಲ್ಲಿ ಬೋಲ್ಡ್ ಸೀನ್ಗಳು ಮತ್ತು ರೊಮ್ಯಾನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಯುವ ಪೀಳಿಗೆಗೆ ಇದು ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಹಾಡುಗಳು ತುಂಬಾ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಈ ಸಿನಿಮಾ ತುಂಬಾನೇ ವರ್ಕ್ ಮಾಡಿದೆ ಅಂತ ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಗ್ಲಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋದಾದ್ರೆ, ಈ ಸಿನಿಮಾ ಫ್ಯಾಮಿಲಿ ಜೊತೆ ಕೂತು ನೋಡುವಂತದ್ದಲ್ಲ ಅಂತ ಅನಿಸ್ತು. ಕೆಲವು ಕಡೆ ಕತೆಗಿಂತ ಹೆಚ್ಚಾಗಿ ಮಸಾಲೆಯನ್ನೇ ತುಂಬಿದ್ದಾರೆ. ಸೀರಿಯಸ್ ಸಿನಿಮಾ ಹುಡುಕೋರಿಗೆ ಈ ಸಿನಿಮಾ ಸ್ವಲ್ಪ ನಿರಾಸೆ ಮಾಡಬಹುದು. ಫೈನಲ್ ಆಗಿ ಹೇಳ್ಬೇಕಂದ್ರೆ, ನೀವು ಗೆಳೆಯರ ಜೊತೆ ಸೇರಿ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಹಾಗೆ ಮಸಾಲೆಯುಕ್ತ ಸಿನಿಮಾವನ್ನ ನೋಡ್ಬೇಕಂದ್ರೆ ಈ ನಾನ್ ವೆಜ್ ಸಿನಿಮಾನ ಮಿಸ್ ಮಾಡ್ದೇನೆ ನೋಡಿ. ಈಗಾಗಲೇ ಈ ಸಿನಿಮಾನ ನೋಡಿದ್ರಿ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಒಂದ್ಸಲ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನನ್ನ ಒಂದು ಮೂವಿ ಮಾತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.